ಪಡೂರ್ ಬಾದಾಮಿ ಅಂತಾನೆ ಹೇಳ್ಬೋದು ಈ ಒಂದು ವೆಹಿಕಲ್ ನ 17 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಮ್ಯಾಗ್ನಾ ವೇರಿಯಂಟ್. ಅದ್ರಲ್ಲಿ ಸನ್ ರೂಫ್ ಇದೆ. ಇದು ಬಂದ್ಬಿಟ್ಟು 2015 ಮಾಡಲು ಸೆಕೆಂಡ್ ಓನರ್. ನಮ್ ಡೆಸ್ಟರ್ 85 PS. ಓಕೆ ಪ್ರೈಸ್ ಬಂದ್ಬಿಟ್ಟು 2,65,000 ಹೇಳ್ತಿರೋದು 2,45,000 ಆಗುತ್ತೆ. ಒಂದ್ ರೂಪಾಯಿ ಕೆಲಸ ಇಲ್ಲ ಗಾಡಿಲಿ. 1,95,000 ಹೇಳ್ತಿರೋದು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ. ಲೋನ್ ಬೇಕಾದ್ರೆ ಲೋನ್ ಕೂಡ ಆಗುತ್ತೆ. 7 ಸೀಟರ್ ಲಾರ್ಜ್ ಡೀಸೆಲ್ ವೇರಿಯಂಟ್. ಬ್ರಿಜಾ ZDA ಪ್ಲಸ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಇದು. ಡೀಸೆಲ್ ವೇರಿಯಂಟ್ ಪುಷ್ ಬಟನ್ ಸ್ಟಾರ್ಟ್ ಆಗಿರುತ್ತೆ ನಿಮ್ಗೆ. ಇದು XUV 500 ಬಂದ್ಬಿಟ್ಟು 15 ಮಾಡಲ್ ಸೆಕೆಂಡ್ ಓನರ್. ಇದು ಡೀಸೆಲ್ ವೇರಿಯಂಟ್ 85 PS. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನಿಮ್ಗೆ. ಇಲ್ಲೊಂದು ಬಲೆರೋ ವೆಹಿಕಲ್ ನಿಂತಿದೆ. ನಿಮ್ಗೆ ಒಳ್ಳೆ 20+ ಮೈಲೇಜ್ ಕೂಡ ಬರುತ್ತೆ ಇದು ನಿಮ್ಗೆ ಲಾಂಗ್ ಅಲ್ಲಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಕಾರ್ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಯೂಸ್ಡ್ ಕಾರ್ನ ಹುಡುಕ್ತಾ ಇದ್ರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ, ಕೊನೆವರೆಗೂ ನೋಡಿ. ಹಾಗೇನೆ ಬನ್ನಿ ಎಲ್ಲಾ ಗಾಡಿಯ ಡೀಟೇಲ್ಸ್ ನ ತಿಳ್ಕೊಂಡ್ ಬರೋಣ. ಸೊ ರೆಡ್ ಕಲರ್ ಶಿಫ್ಟ್ ನಿಂತಿದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಇದು ಬಂದ್ಬಿಟ್ಟು 2015 ಮಾಡಲ್ ಸೆಕೆಂಡ್ ಓನರ್. ZXi ವೇರಿಯಂಟ್ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಪುಷ್ ಬಟನ್ ಸ್ಟಾರ್ಟ್. ಪ್ರೈಸ್ ಬಂದ್ಬಿಟ್ಟು ಒಂದು 5 ಲಕ್ಷ ಹೇಳ್ತಾ ಇರೋದು 4,85,000 ಆಗುತ್ತೆ. ನಮ್ ನೆಕ್ಸ್ಟ್ ಕಾರ್ ಬನ್ನಿ ಇನ್ನೊಂಚೂರು ನೆಗೋಷಿಯಬಲ್ ಮಾಡೋಣ. ಸೊ ನೆಕ್ಸ್ಟ್ ಕಾರ್ ಇಲ್ಲಿ ನಿಂತಿದೆ i10 ವೆಹಿಕಲ್. ಸೊ ಅದ್ರಲ್ಲಿ ಸನ್ ರೂಫ್ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. i10 ಬಂದ್ಬಿಟ್ಟು 2012 ಮಾಡಲು ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ಇದು ಸೆಕೆಂಡ್ ಓನರ್ಶಿಪ್ ಅಲ್ಲಿ ಇರುತ್ತೆ. ಪ್ರೈಸ್ ಬಂದ್ಬಿಟ್ಟು 3,25,000 ಹೇಳ್ತಾರೆ. ಒಂದು 3,10,000 ಮಾಡ್ಕೊಡೋಣ. ಓಕೆ, ಮತ್ತೊಂದು ಶಿಫ್ಟ್ ನಿಂತಿದೆ, ಅದು ವೈಟ್ ಕಲರ್ ಅಲ್ಲಿ. ಸೊ ಇದ್ರ ಬಗ್ಗೆ ಹೇಳಿ. ಅದರಲ್ಲೂ ಡೀಸೆಲ್ ವೆಹಿಕಲ್ ಅಂತ ಹೇಳ್ತಾ ಇದ್ದಾರೆ. ನಮ್ ಶಿಫ್ಟ್ ಡಿಸೈರ್ 2015 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಇದು. ನಿಮ್ಗೆ ಒಳ್ಳೆ 20+ ಮೈಲೇಜ್ ಕೂಡ ಬರುತ್ತೆ ಇದು ನಿಮ್ಗೆ ಲಾಂಗ್ ಅಲ್ಲಿ. ಇದ್ರ ಕೋಟಿಂಗ್ ಬಂದ್ಬಿಟ್ಟು 4,25,000 ಹೇಳ್ತಾರೆ. ಅದು 4 ಲಕ್ಷಕ್ಕೆ ಮಾಡ್ಕೊಳೋಣ ಫೈನಲ್ ಟು ಫೈನಲ್. ಇಲ್ಲೊಂದು ಬಲೆರೋ ವೆಹಿಕಲ್ ನಿಂತಿದೆ. ಸೊ ಹೇಳಿ. ನಮ್ ಬೊಲೆನೋ ಬಂದ್ಬಿಟ್ಟು 2017 ಮಾಡಲು ಸೆಕೆಂಡ್ ಓನರ್ ಆಲ್ಫಾ ಫುಲ್ಲಿ ಟಾಪ್ ಎಂಡ್ ಇದು. ಓಕೆ, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಪ್ರೈಸ್ ಬಂದ್ಬಿಟ್ಟು ಒಂದು 5,25,000 ಹೇಳ್ತಾರೆ. ಒಂದು 5,15,000 ಮಾಡ್ಕೊಡೋಣ. ಇಲ್ಲೊಂದು i20 ವೆಹಿಕಲ್ ನಿಂತಿದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. 2018 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ ನಿಮ್ಗೆ. ಇದ್ರ ಕೋಟಿಂಗ್ ಬಂದ್ಬಿಟ್ಟು ಒಂದು 5,10,000 ಹೇಳ್ತಾ ಇರೋದು. ಒಂದು 4,75,000 ಫೈನಲ್ ಮಾಡ್ಕೊಡೋಣ. ಸೊ 4,75,000ಕ್ಕೆ ನಿಮ್ಗೆ i20 ವೆಹಿಕಲ್ ನ ಕೊಡ್ತಾ ಇದೀವಿ. ಸೊ ಶಿಫ್ಟ್ ವೆಹಿಕಲ್ ಇಲ್ಲಿ ನಿಂತಿದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ನಮ್ ಶಿಫ್ಟ್ ಬಂದ್ಬಿಟ್ಟು 2015 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಇದು VXi ವೇರಿಯಂಟ್. ಪ್ರೈಸ್ ಬಂದ್ಬಿಟ್ಟು ಒಂದು 4,60,000 ಹೇಳ್ತಾರೆ. ಒಂದು 4,45,000 ಮಾಡ್ಕೊಡೋಣ. ಸೊ ಮತ್ತೊಂದು ರೆಡ್ ಕಲರ್ ಶಿಫ್ಟ್ ವೆಹಿಕಲ್ ಇಲ್ಲಿ ನಿಂತಿದೆ. ನಮ್ ಅದು ಬಂದ್ಬಿಟ್ಟು 11 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಸೆಕೆಂಡ್ ಓನರ್ ವೆಹಿಕಲ್ ZXi ಪ್ಲಸ್ ZXi ಫುಲ್ಲಿ ಟಾಪ್ ಅಂಡ್. ಪ್ರೈಸ್ ಬಂದ್ಬಿಟ್ಟು ಒಂದು 2,75,000 ಹೇಳ್ತಾ ಇರೋದು. ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗುತ್ತೆ. ಓಕೆ, ಸಣ್ಣ ಪುಟ್ಟ ನೆಗೋಷಿಯಬಲ್ ಮಾಡಿ ಕೊಡ್ತಾರೆ. ಸೊ ನೆಕ್ಸ್ಟ್ ಕಾರ್ಗೆ ವಿಸಿಟ್ ಮಾಡಿ, ಹಾಗೇನೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕಾರ್ಗಳನ್ನ ತಗೊಂಡೋಗಿ. ಸೊ ಡೆಸ್ಟರ್ ವೆಹಿಕಲ್ ಇಲ್ಲಿ ನಿಂತಿದೆ, ಅದು ಗಟ್ಟಿ ಗಾಡಿ ಅಂತಾನೆ ಹೇಳ್ತಾರೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಇದು ಡೀಸೆಲ್ ವೇರಿಯಂಟ್ 85 PS. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನಿಮ್ಗೆ ಇದರಲ್ಲಿ. 14 ಮಾಡಲು ಸೆಕೆಂಡ್ ಓನರ್. ಪ್ರೈಸ್ ಬಂದ್ಬಿಟ್ಟು 4,25,000 ಹೇಳ್ತಾರೆ. ಒಂದು 4,15,000 ಆಗುತ್ತೆ. ಸೊ ಮತ್ತೊಂದು ವೆಹಿಕಲ್ ನಿಂತಿದೆ XUV 500. ಇದು ಕೂಡ ಆನೆ ಅಂತ ಹೇಳ್ತಾರೆ ಎಲ್ರು. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ. XUV 500 ಬಂದ್ಬಿಟ್ಟು 15 ಮಾಡಲ್ ಸೆಕೆಂಡ್ ಓನರ್. ಒಂದು 6,85,000 ಹೇಳ್ತಾರೆ. ಒಂದು 6,60,000 ಮಾಡ್ಕೊಡೋಣ. W8 ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ ಇದು ಬಂದ್ಬಿಟ್ಟು. ಈ ವೆಹಿಕಲ್ ಬಗ್ಗೆ ಹೇಳಿ. ನಮ್ ಶಿಫ್ಟ್ 2016 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ. VXi ಆಪ್ಷನಲ್ ವೇರಿಯಂಟ್ ಆಗಿರುತ್ತೆ ಇದು. ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದು 4,85,000 ಹೇಳ್ತಾರೆ. ಅದು ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ವೆಹಿಕಲ್ ಒಂದ್ ನಿಂತಿದೆ, ಇದ್ರ ಬಗ್ಗೆ ಕೂಡ ಡೀಟೇಲ್ಸ್ ಹೇಳಿ. ನಮ್ ಬ್ರಿಜಾ ZDA ಪ್ಲಸ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಇದು. ಡೀಸೆಲ್ ವೇರಿಯಂಟ್ ಪುಷ್ ಬಟನ್ ಸ್ಟಾರ್ಟ್ ಆಗಿರುತ್ತೆ ನಿಮ್ಗೆ. ಇದು 16 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಪ್ರೈಸ್ ಬಂದ್ಬಿಟ್ಟು ಒಂದು 7 ಲಕ್ಷ ಹೇಳ್ತಾ ಇರೋದು. ಒಂದು 6,85,000ಕ್ಕೆ ಫೈನಲ್ ಆಗುತ್ತೆ ಇದು. ಓಕೆ, ಟಾಪ್ ಅಂಡ್ ವೆಹಿಕಲ್, ಫುಲ್ ಟಾಪ್ ಅಂಡ್ ವೆಹಿಕಲ್ ಡೀಸೆಲ್ ಪುಷ್ ಬಟನ್ ಸ್ಟಾರ್ಟ್. ಅದು ಕೂಡ ನಿಮ್ಗೆ 20+ ಮೈಲೇಜ್ ಕೂಡ ಬರುತ್ತೆ ಇದ್ರಲ್ಲಿ ಕೂಡ. ಓಕೆ, ಒಳ್ಳೆ ಮೈಲೇಜ್ ಕೊಡುವಂತಹ ಗಾಡಿ ಇಲ್ಲಿ ನಿಂತಿದೆ. ಒಳ್ಳೆ ಪ್ರೈಸ್ ಅಲ್ಲಿ ಕೂಡ ಕೋಟ್ ಮಾಡಿದ್ದಾರೆ. ಅದು 7 ಸೀಟರ್ ಲಾರ್ಜ್ ಡೀಸೆಲ್ ವೇರಿಯಂಟ್. ಓಕೆ, ಇಡೀ ಫ್ಯಾಮಿಲಿ ಹೋಗ್ಬೋದು. ಓಲ್ಡ್ ಫ್ಯಾಮಿಲಿ ಹೋಗುವಂತಹ 7 ಸೀಟರ್ ವೆಹಿಕಲ್ ಇದು. ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದ್ 4,65,000 ಹೇಳ್ತಾರೆ. ಅದು ಒಂದು 4,45,000 ಮಾಡ್ಕೊಡೋಣ. ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್. 45,000 ಬನ್ನಿ ಎದುರುಗಡೆ ಬಂದ್ರೆ ನೆಗೋಷಿಯಬಲ್ ಮಾಡೋಣ. ಓಕೆ, ಮಾತುಕತೆ ಮಾಡೋಣ. 4,45,000ಕ್ಕೆ ಅದು 7 ಸೀಟರ್ ವೆಹಿಕಲ್ ಸಿಗ್ತಾ ಇದೆ ನಿಮ್ಗೆ. ಸೊ ನೆಕ್ಸ್ಟ್ ಈ ವೆಹಿಕಲ್ ಬಗ್ಗೆ ಹೇಳಿ. ಇದು ಬಂದ್ಬಿಟ್ಟು ಶಿಫ್ಟ್ ಆಟೋಮೆಟಿಕ್ ವೇರಿಯಂಟ್ ಡೀಸೆಲ್ ವೇರಿಯಂಟ್ 19 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಇದು 60,000 ಕಿಲೋಮೀಟರ್ ಓಡಿದೆ. ಇದು ಕೂಡ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್. ಪ್ರೈಸ್ ಬಂದ್ಬಿಟ್ಟು ಒಂದು 6,25,000 ಹೇಳ್ತಾ ಇರೋದು. ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗುತ್ತೆ. ಸಿಯಾಜ್ 2015 ಮಾಡಲು ಥರ್ಡ್ ಓನರ್ ವೆಹಿಕಲ್ ಆಗಿರುತ್ತೆ ನಿಮ್ಗೆ. ZXi ಪ್ಲಸ್ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್. ಇದು ಕೂಡ ಪುಷ್ ಬಟನ್ ಸ್ಟಾರ್ಟ್ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್. ಪ್ರೈಸ್ ಬಂದ್ಬಿಟ್ಟು 4,25,000 ಹೇಳ್ತಾ ಇರೋದು. ಒಂದು 4,10,000 ಆಗುತ್ತೆ. ಸೊ ಮತ್ತೊಂದು ಗಾಡಿ ಎಲ್ಲಿ ನಿಂತಿದೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಬಿಡಿ. ಇದು ಬಂದ್ಬಿಟ್ಟು ಸೆಲೋರಿಯೋ 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. VXi ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಇದು ಇದ್ರ ಕೋಟಿಂಗ್ ಬಂದ್ಬಿಟ್ಟು 3 ಲಕ್ಷ ಹೇಳ್ತಾ ಇರೋದು. ಒಂದು 2,90,000 ಫೈನಲ್ ಮಾಡ್ಕೊಡೋಣ. ಲೋನ್ ಬೇಕಾದ್ರೆ ಲೋನ್ ಕೂಡ ಆಗುತ್ತೆ. ಸಿವಿಲ್ ಚೆನ್ನಾಗಿದೆ. 2013 ಮೇಲೆ ನಿಮ್ಗೆ ಒಂದು 80% ಲೋನ್ ಕೂಡ ಆಗುತ್ತೆ ಯಾವ್ದೇ ವೆಹಿಕಲ್ ಆದ್ರೂ ಕೂಡ.
ಬಗ್ಗೆ ಹೇಳಿ. ಮ್ಯಾಮ್ i10 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ, ಮ್ಯಾಗ್ನಾ ವೇರಿಯಂಟ್. ಒಂದ್ 3,25,000 ಹೇಳ್ತಾ ಇರೋದು, ನೆಗೋಷಿಯಬಲ್ ಆಗುತ್ತೆ ಎದುರುಗಡೆ ಕೂತ್ಕೊಂಡ್ರೆ. ಓಕೆ, ಸೊ ಬಡೂರ್ ಬಾದಾಮಿ ಅಂತಾನೆ ಹೇಳ್ಬೋದು ಈ ಒಂದು ವೆಹಿಕಲ್ ನ. ಡೀಟೇಲ್ಸ್ ಹೇಳಿ. ನಮ್ಮ ಆಲ್ಟೋ 2012 ಮಾಡಲು ಓಕೆ, ಕೇವಲ 55,000 ಓಡಿದೆ. ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಪ್ರೈಸ್ ಬಂದ್ಬಿಟ್ಟು 2,35,000 ಹೇಳ್ತಾ ಇರೋದು. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ, ಶೋರೂಮ್ ಮೇಂಟೈನ್ ವೆಹಿಕಲ್ ಆಗಿರುತ್ತೆ ಇದು. ಓಕೆ, ಈ ವೆಹಿಕಲ್ ಬಗ್ಗೆ ಹೇಳಿ. ಸರ್ i20 ಬಂದ್ಬಿಟ್ಟು ಮ್ಯಾಮ್ ಇದು 2011 ಮಾಡಲ್ ಆಗಿರುತ್ತೆ, ಡೀಸೆಲ್ ವೇರಿಯಂಟ್, ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ ನಿಮ್ಗೆ ಇದು. ಓಕೆ, ಇದ್ರ ಪ್ರೈಸ್ ಬಂದ್ಬಿಟ್ಟು 2,25,000 ಹೇಳ್ತಾ ಇರೋದು. ಸಣ್ಣ ಪುಟ್ಟ ನೆಗೋಷಿಯಬಲ್ ಕೂಡ ಆಗುತ್ತೆ ಇದು ಡೀಸೆಲ್ ವೇರಿಯಂಟ್. ಓಕೆ, ಮತ್ತೊಂದು 7 ಸೀಟರ್ ವೆಹಿಕಲ್ ಇಲ್ಲಿ ನಿಂತಿದೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಹೇಳಿ. ನಮ್ಮ ಎರ್ಟಿಕಾ 13 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ZA ಡೀಸೆಲ್ ಗಾಡಿ, ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಓಕೆ, ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದು 5,25,000 ಹೇಳ್ತಾ ಇರೋದು. ಒಂದು 4,95,000 ಆಗುತ್ತೆ. ಸೊ ಎರ್ಟಿಗಾ ಒಳ್ಳೆ ಗಾಡಿ, ಹಾಗೇನೆ 7 ಸೀಟರ್ ನಿಂತಿದೆ. ಬೇಗ ಬನ್ನಿ, ಬೇರೆಯವ್ರು ಬರುವ ಮುಂಚೆ ನೀವು ಬಂದ್ರೆ ನಿಮ್ಗೆ ಈ ಕಾರ್ನ ತಗೊಂಡ್ ಹೋಗೋ ಅವಕಾಶ ಸಿಗುತ್ತೆ. ಸಣ್ಣ ಬಂದ್ಬಿಟ್ಟು 2010 ಮಾಡಲು, ಪ್ರೈಸ್ ಬಂದ್ಬಿಟ್ಟು 1,55,000 ಹೇಳ್ತಾ ಇರೋದು. FC ಲ್ಯಾಬ್ಸ್ ಇದೆ, FC ಮಾಡಿಸ್ಕೊಡ್ತೀನಿ. FC ಮಾಡಿಸ್ಕೊಟ್ರೆ FC ಮಾಡಿಸಿ 1,55,000 ಕೊಡ್ತೀನಿ. Okay. ನಮ್ ಡೆಸ್ಟರ್ 85 PS ಓಕೆ, ಡೀಸೆಲ್ ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಇದು 4,25,000 ಹೇಳ್ತಾ ಇರೋದು. 4,15,000 ಮಾಡ್ಕೊಡ್ತೀನಿ. ಇದು ಕೂಡ ಡೆಸ್ಟರ್ 2012 ಮಾಡಲು. ಎಷ್ಟು PS ಇದೆ? 85, ಇದು 110 PS ಇದೆ, ಫುಲ್ಲಿ ಟಾಪ್ ಅಂಡ್ ಇದು. ಓಕೆ, ಪ್ರೈಸ್ ಬಂದ್ಬಿಟ್ಟು 2,65,000 ಕೊಡ್ತೀನಿ ನಾನು. ಓಕೆ, ಮತ್ತೊಂದು ಹೀಕೋ ನಿಂತಿದೆ ಅಲ್ವಾ? ಈಕೋ ಬಂದ್ಬಿಟ್ಟು 22 ಮಾಡಲು ಸಿಂಗಲ್ ಓನರ್, ಕೇವಲ 25,000 ಓಡಿದೆ. ಜಸ್ಟ್ 25,000 ಕಿಲೋಮೀಟರ್ ಓಡಿದೆ ಅಷ್ಟೇ. 5,25,000 ಹೇಳ್ತಾ ಇರೋದು. ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 2024 ಈಕೋ ಇದು 6,25,000 ಹೇಳ್ತಾ ಇರೋದು, ನೆಗೋಷಿಯಬಲ್ ಆಗುತ್ತೆ. 6 ಮಾಡಲು ಸೆಕೆಂಡ್ ಓನರ್ ಸ್ಯಾಂಟ್ರೋ, FC ಲ್ಯಾಬ್ಸ್ ಇದೆ, FC ಮಾಡಿಸ್ಕೊಡ್ತೀನಿ. 1,45,000 ಆಗುತ್ತೆ. ಓಕೆ, i10 ವೆಹಿಕಲ್ ಬಗ್ಗೆ ಹೇಳಿ. ನಮ್ಮ i10 ಸ್ಪೋರ್ಟ್ಸ್ ವೇರಿಯಂಟ್ 2015 ಮಾಡಲು ಸೆಕೆಂಡ್ ಓನರ್. ಪ್ರೈಸ್ ಬಂದ್ಬಿಟ್ಟು 3,10,000 ಹೇಳ್ತಾ ಇರೋದು. 2,95,000 ಆಗುತ್ತೆ. ನಿಮ್ಗೆ ಇದಕ್ಕೆ ಲೋನ್ ಬೇಕಂದ್ರೆ ನಿಮ್ಗೆ ಒಂದು 80% ಲೋನ್ ಕೂಡ ಆಗುತ್ತೆ ನಿಮ್ಗೆ. ಓಕೆ, ಸಿಬಿಲ್ ಸ್ಕೋರ್ ಒಳ್ಳೆ ಇತ್ತು ಅಂತ ಹೇಳಿದ್ರೆ ನಿಮ್ಗೆ 70 to 80% ಲೋನೇ ಆಗುತ್ತೆ. ಜಸ್ಟ್ 20% ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಸೊ ನೆಕ್ಸ್ಟ್ ಫಿಗೋ ವೆಹಿಕಲ್ ಬಗ್ಗೆ ಹೇಳಿ. ಮ್ಯಾಮ್ ಫೋರ್ಡ್ ಫಿಗೋ 2012 ಮಾಡಲು ಸಿಂಗಲ್ ಓನರ್, ಅದು ಕೂಡ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. 1,75,000 ಕೊಡೋಣ. 1,75,000ಕ್ಕೆ ಅದು ಡೀಸೆಲ್ ವೆಹಿಕಲ್ ಹುಡುಕೋರ್ಗೆ ಒಂದು ಒಳ್ಳೆ ಬಂಪರ್ ಆಫರ್ ಅಲ್ಲಿ ವೆಹಿಕಲ್ ನ ಕೊಡ್ತಾ ಇದ್ದಾರೆ. i20 ವೆಹಿಕಲ್ ನಿಂತಿದೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಹೇಳಿ. ನಮ್ಮ i20 ಬಂದ್ಬಿಟ್ಟು 2014 ಮಾಡಲು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ, ಸ್ಪೋರ್ಟ್ಸ್ ವೇರಿಯಂಟ್. ಓಕೆ, ಪ್ರೈಸ್ ಬಂದ್ಬಿಟ್ಟು 2,65,000 ಹೇಳ್ತಾ ಇರೋದು. 2,45,000 ಕೊಡೋಣ. ವ್ಯಾಗ್ನರ್ 2012 ಮಾಡಲು ಕೇವಲ 1,65,000 ಕೊಡೋಣ. VXI ವೇರಿಯಂಟ್. ಕೇವಲ 1,65,000ಕ್ಕೆ ಒಂದು ಬೈಕ್ ಬರಲ್ಲ, ಅದ್ರಲ್ಲಿ ಒಂದು ಕಾರನ್ನೇ ಕೊಡ್ತಾ ಇದಾರೆ ನೆಕ್ಸ್ಟ್ ಕಾರ್ ಅಲ್ಲಿ. ಸೊ ಈ ಒಂದು ವೆಹಿಕಲ್ ಬಗ್ಗೆ ಹೇಳಿ. ನಮ್ಮ ಐಕಾನ್ ಓಕೆ, 2006 ಮಾಡಲು ಥರ್ಡ್ ಓನರ್ ವೆಹಿಕಲ್ ಆಗಿರುತ್ತೆ. 1,10,000 ಕೊಡೋಣ. ಸೊ ಥರ್ಡ್ ಓನರ್ ಆಗಿದ ಕಾರಣ 1,10,000ಕ್ಕೆ ಕೊಡ್ತಾ ಇದ್ದಾರೆ. ಸೊ ಬನ್ನಿ, ನೀವೇನಾದ್ರೂ ಜಸ್ಟ್ ನಾರ್ಮಲ್ ಆಗಿ ಫ್ಯಾಮಿಲಿಗೆ ಯೂಸ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಒಳ್ಳೆ ವೆಹಿಕಲ್ ಇದು. ವ್ಯಾಗ್ನರ್ 2009 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ LPG ಕೂಡ ಇದೆ ನಿಮ್ಗೆ ಇದು. ಓಕೆ, ಪೆಟ್ರೋಲ್ ವಿತ್ LPG 2-in-1 ವೆಹಿಕಲ್ ಇದು. ಪೆಟ್ರೋಲ್ LPG ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನಿಮ್ಗೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 1,95,000 ಹೇಳ್ತಾ ಇರೋದು. 1,90,000 ಮಾಡ್ಕೊಣ. ಫ್ರೆಶ್ FC ಇನ್ಸೂರೆನ್ಸ್ ಕೂಡ ಆಗಿದೆ ಇದ್ರಲ್ಲಿ. ಸೊ i10 ವೆಹಿಕಲ್ ನಿಂತಿದೆ ನೋಡಿ. ನಮ್ಮ i10 ಬಂದ್ಬಿಟ್ಟು 2010 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಫ್ರೆಶ್ FC ಕೂಡ ಆಗಿದೆ, ಅದು ಕೂಡ ಆಟೋಮೆಟಿಕ್. 2,65,000 ಹೇಳ್ತಾ ಇರೋದು. 2,55,000 ಕೊಡೋಣ. ನಮ್ಮ ವ್ಯಾಗ್ನರ್ 2011 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಪ್ರೈಸ್ ಬಂದ್ಬಿಟ್ಟು 2,35,000 ಹೇಳ್ತಾ ಇರೋದು. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, ಬ್ಲಾಕ್ ಬ್ಯೂಟಿ. ಸೊ ಬ್ಲಾಕ್ ಕಲರ್ ಅಲ್ಲಿ ಒಂದು ವೆಹಿಕಲ್ ನಿಂತಿದೆ, ಇದ್ರ ಬಗ್ಗೆ ನಮ್ಮ ಡೀಟೇಲ್ಸ್. ಸ್ಯಾಂಟ್ರೋ 2006 ಮಾಡಲು ಸೆಕೆಂಡ್ ಓನರ್, 1,20,000 ಹೇಳ್ತಾ ಇರೋದು. ಹೆಚ್ಚು ಕಮ್ಮಿ ಆಗುತ್ತೆ. ಶಿಫ್ಟ್ ಡಿಸೈರ್ ವೆಹಿಕಲ್ ನಿಂತಿದೆ. ನಮ್ ಶಿಫ್ಟ್ ಡಿಸೈರ್ 2008 ಮಾಡಲು ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. 1,95,000 ಹೇಳ್ತಾ ಇರೋದು. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ವೆಹಿಕಲ್ ನಮ್ ಬೊಲೆನೋ 2020 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಝೀಟಾ ಆಗಿರುತ್ತೆ, ಟಾಪ್ ಅಂಡ್ ವೇರಿಯಂಟ್. ಪ್ರೈಸ್ ಬಂದ್ಬಿಟ್ಟು 6,25,000 ಹೇಳ್ತಾ ಇರೋದು. ಸಣ್ಣ ಪುಟ್ಟ ನೆಗೋಷಿಯಬಲ್ ಕೂಡ ಆಗುತ್ತೆ. ZA ಫುಲ್ಲಿ ಟಾಪ್ ಅಂಡ್ ವೆಹಿಕಲ್, 14 ಮಾಡಲು ಸೆಕೆಂಡ್ ಓನರ್, 1,40,40,000 ಹೇಳ್ತಾ ಇರೋದು. ಹೆಚ್ಚು ಕಮ್ಮಿ ಆಗುತ್ತೆ. ಎದುರುಗಡೆ ಕೂತ್ಕೊಂಡ್ರೆ ಸಣ್ಣ ಪುಟ್ಟ ನೆಗೋಷಿಯಬಲ್ ಕೂಡ ಮಾಡೋಣ. ಸೊ ಈ ವೆಹಿಕಲ್ ಬಗ್ಗೆ ಹೇಳಿ. ನಮ್ ಫಿಯೇಟ್ ಲೀನಿಯಾ 9 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಪ್ರೈಸ್ ಬಂದ್ಬಿಟ್ಟು 1,75,000 ಕೊಡೋಣ. FC ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ, ಫ್ರೆಶ್ ಮಾಡಿಸ್ಕೊಡ್ತೀವಿ. 2013 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್. 3,500 ಹೇಳ್ತಾ ಇರೋದು. ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, ಮತ್ತೊಂದು ಡಿಫ್ರೆಂಟ್ ಕಲರ್. ಫಾರ್ ದ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ ಈ ಒಂದು ಕಲರ್ ನ, ಯೆಲ್ಲೋ ಕಲರ್. ರೇವಾ ಎಲೆಕ್ಟ್ರಿಕ್ ವೆಹಿಕಲ್. ಓಕೆ, ಎಲೆಕ್ಟ್ರಿಕ್ ವೆಹಿಕಲ್. ಸೊ ಪೆಟ್ರೋಲ್ ಬೇಡ, ಡೀಸೆಲ್ ಬೇಡ, ದುಡ್ಡೇ ಖರ್ಚು ಮಾಡೋದು ಬೇಡ, ಜಸ್ಟ್ ಎಲೆಕ್ಟ್ರಿಕಲಿ ಹೋಗ್ತಾ ಇರೋರಿಗೆ ಒಂದು ಬೆಸ್ಟ್ ವೆಹಿಕಲ್. ನಮ್ಮೊಂದು 75,000 ಕೊಡೋಣ. ಒಂದು 75,000ಕ್ಕೆ ಯಾರು ಕೊಡ್ತಾರೆ ಹೇಳಿ. ಸೊ ವೆಹಿಕಲ್ ತುಂಬ ಚೆನ್ನಾಗಿದೆ, ಸ್ವಲ್ಪ ಡೆಸ್ಟ್ ಆಗಿದೆ ಅಷ್ಟೇ. ಇದೆಲ್ಲ ಗಾಡಿಯಲ್ಲಿ ಓಡುತ್ತೆ. ನಮ್ ಇನ್ನೂ 2 ವೆಹಿಕಲ್ ಇದೆ ಎಲೆಕ್ಟ್ರಿಕಲ್. ಇದು 2015 ಮಾಡಲು ಸಿಂಗಲ್ ಓನರ್, 90,000 ಕೊಡೋಣ. ಅದು ಕೂಡ 15 ಮಾಡಲು ಸಿಂಗಲ್ ಓನರ್, ಒಂದು 75,000 ಕೊಡೋಣ.
ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಹೇಳಿ. ನಮ್ಮ ಓಮಿನಿ ಬಂದ್ಬಿಟ್ಟು 2010 ಮಾಡಲು ಸೆಕೆಂಡ್ ಓನರ್, ಫ್ರೆಶ್ ಎಫ್ಸಿ ಕೂಡ ಆಗಿದೆ. ಗಾಡಿ ಫುಲ್ ಕ್ಲೀನ್ ಇದೆ. ಹೊಸ ಸೀಟ್ ಕವರ್, ಮ್ಯಾಟ್ ಗಿಟ್ ಎಲ್ಲ ಆಗಿದೆ. ₹1 ಕೆಲಸ ಇಲ್ಲ ಗಾಡಿಲಿ. 1,95,000 ಹೇಳ್ತಾ ಇರೋದು, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಬಿಸ್ನೆಸ್ ಮಾಡ್ಕೊಳ್ಳೋರ್ಗು ಒಂದು ಬೆಸ್ಟ್ ಆಪ್ಷನ್. ಹಾಗೇನೆ ಸ್ಕೂಲ್ಗೆ ಮಕ್ಳು ಕರ್ಕೊಂಡು ಹೋಗ್ಬೇಕು ಅಂತ ಎಲ್ರು ಕೂಡ ಒಳ್ಳೆ ವೆಹಿಕಲ್ ನ ಇದು ಯೂಸ್ ಮಾಡ್ಕೊಬಹುದು. ಸೊ ಮತ್ತೊಂದು ಓಮಿನಿ ಇದೆ, ಇದ್ರ ಬಗ್ಗೆ ಹೇಳಿ. 2011 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಇದು ಕೂಡ ಫ್ರೆಶ್ ಎಫ್ಸಿ ಆಗಿದೆ. ಓಕೆ. 1,95,000 ಹೇಳ್ತಾ ಇರೋದು, ಇದು ಕೂಡ ಹೆಚ್ಚು ಕಮ್ಮಿ. ಸೊ 1,95,000, ಹಾಗೆ ಇದನ್ನು ಕೂಡ 1,95,000. ಅಂಡ್ ನೆಕ್ಸ್ಟ್ ವೆಹಿಕಲ್ ಬಗ್ಗೆ ಹೋಗೋಣ ಬನ್ನಿ. ವ್ಯಾಗನರ್ ಬಂದ್ಬಿಟ್ಟು ಪೆಟ್ರೋಲ್ ಮತ್ತೆ LPG ಕೂಡ ಇದೆ ಇದರಲ್ಲಿ. ಓಕೆ. 11 ಮಾಡಲು ಸೆಕೆಂಡ್ ಓನರ್. ಗಾಡಿ ಫುಲ್ ಕ್ಲೀನ್ ಇದೆ. ಕ್ಲೀನ್ ಕಂಡೀಷನ್ ಇರುವಂತ ವೆಹಿಕಲ್. ಒಳ್ಳೆ ಲೆದರ್ ಸೀಟ್ ಕೂಡ ಹಾಕ್ಸಿದ್ದಾರೆ ಪ್ರೈಸ್ ಕಸ್ಟಮರ್. ಓಕೆ. ಪ್ರೈಸ್ ಬಂದ್ಬಿಟ್ಟು 2,65,000 ಹೇಳ್ತಿರೋದು, 2,45,000 ಆಗುತ್ತೆ. ಸೊ ಈ ವೆಹಿಕಲ್ i10 ಓಕೆ. 12 ಮಾಡಲು ಥರ್ಡ್ ಓನರ್, 2,15,000 ಹೇಳ್ತಾ ಇರೋದು, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ಮತ್ತೆ ಈ ವೆಹಿಕಲ್ ನಮ್ಮ ಆಲ್ಟೋ K10 2012 ಮಾಡಲು ಸಿಂಗಲ್ ಓನರ್, 2,10,000 ಹೇಳ್ತಾ ಇರೋದು, 2 ಲಕ್ಷಕ್ಕೆ ಮಾಡ್ಕೊಡೋಣ. ಸೊ 2 ಲಕ್ಷಕ್ಕೆ ಈ ಒಂದು ವೆಹಿಕಲ್ ನ ಮಾಡಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ವೆಹಿಕಲ್ ಹೇಳಿ. ನಮ್ಮ ಶಿಫ್ಟ್ ಬಂದ್ಬಿಟ್ಟು 2014 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್ ಆಗಿರುತ್ತೆ ನಿಮ್ಗೆ ಇದು. ಓಕೆ. ಡೀಸೆಲ್ ವೇರಿಯಂಟ್ 4,25,000 ಹೇಳ್ತಾ ಇರೋದು, 4,10,000 ಆಗುತ್ತೆ. ಸೊ ಡೀಸೆಲ್ ವೇರಿಯಂಟ್ ಇದ್ರೆ ಆಲ್ಮೋಸ್ಟ್ ನಮ್ಮ ನೆಕ್ಸ್ಟ್ ಕಾರ್ ಅಲ್ಲಿ ತಗೊಂಡ್ ಹೋಗ್ಬಿಡ್ತಾರೆ. ಹಾಗೇನೆ ನೀವು ಮ್ಯಾಗ್ವಿಲ್ ನೋಡ್ಬೋದು, ಎಷ್ಟು ಡಿಸೈನ್ಡ್ ಆಗಿದೆ, ತುಂಬಾ ಚೆನ್ನಾಗಿದೆ.